ವೆಲ್ಕಮ್ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳ್ಕೊಳಕ್ ಹೊರಟಿರೋದು ಡಿಮ್ಯಾಟ್ ಖಾತೆ ಬಗ್ಗೆ. ಏನ್ ಈ ಡಿಮ್ಯಾಟ್ ಅಂದ್ರೆ, ಒಂದು ಶೇರ್ನ ತಗೋಬೇಕು ಅಂದ್ರೆ ಡಿಮ್ಯಾಟ್ ಖಾತೆ ಬೇಕು ಅಂತ ಹೇಳ್ತಾರ. ಒಂದು ಶೇರ್ನ ಮಾರಬೇಕು ಅಂದ್ರೂ ಕೂಡ ಡಿಮ್ಯಾಟ್ ಖಾತೆ ಬೇಕು ಅಂತ ಹೇಳ್ತಾರ. ಹಾಗಿದ್ರೆ ಈ ಡಿಮ್ಯಾಟ್ ಅಂದ್ರೆ ಏನು? ಡಿಮಟಲೈಸ್ಡ್. ಏನನ್ನ ಡಿಮಟಲೈಸ್ ಮಾಡೋದು? ಶೇರ್ಸ್ ಅನ್ನ ಡಿಮಟಲೈಸ್ ಮಾಡೋದು. ಯಾವ ತರ ಯಾವ ತರ ಡಿಮಟಲೈಸ್ ಮಾಡೋದು? ಮೊದಲೆಲ್ಲ ಏನಾಗ್ತಿತ್ತು ಅಂದ್ರ, ಒಂದು ಶೇರ್ನ ತಗೋಬೇಕು ಅಂದ್ರ ಹಳೆ ರೂಪದಲ್ಲಿ ತಗೋಬೇಕಾಗಿತ್ತು. ಯಾವ ತರ? ಅವ್ರು ಏನ್ ಕೊಡ್ತಿದ್ರು, ನೀವು ತಗೊಂಡಿರೋ ಶೇರ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ರು. ಆ ಸರ್ಟಿಫಿಕೇಟ್ ಏನಾಗ್ತಾ ಇತ್ತು, ಕಳ್ತನ ಹಾಕೋ ಸಂಭವನೀಯತೆ ಜಾಸ್ತಿ ಇರ್ತಾ ಇತ್ತು, ಹರಿದೋಗ್ತಾ ಇತ್ತು. ಮಳೆಗೋ ಗಾಳಿಗೋ ಬಿಸಿಲಿಗೋ ನಾಶವಾಗೋ ಸಂಭವನೀಯತೆ ಜಾಸ್ತಿ ಇತ್ತು. ಇದನ್ನ ತಪ್ಪಿಸೋಕೆ ಅವ್ರೇನ್ ಮಾಡಿದ್ರು, ಫಿಸಿಕಲ್ ಆಗಿರೋದನ್ನ ವರ್ಚುವಲ್ ರೂಪಕ್ಕೆ ತರೋಣ, ಡಿಜಿಟಲ್ ರೂಪಕ್ಕೆ ತರೋಣ ಅಂತ ಮಾಡಿದ್ದೆ ಡಿಮ್ಯಾಟು. ಯಾವ ತರ ತರೋದು? ಇವಾಗ ಒಂದು ಉದಾಹರಣೆ ಕೊಡ್ತೀನಿ ತಗೊಳ್ಳಿ. ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ಎಷ್ಟು 50,000 ದುಡ್ಡಿದೆ. ಆ 50,000 ರೂಪಾಯಿನ ನೀವು ನೋಟುಗಳ ರೂಪದಲ್ಲಿ ಜೇಬಲ್ಲಿ ಇಟ್ಕೊಳಕ್ಕೂ ಬರುತ್ತೆ. ಅದೇ ದುಡ್ಡನ್ನ ನೀವು ಬ್ಯಾಂಕ್ ಖಾತೆ ಒಳಗೆ ಹಾಕಿ ಡಿಜಿಟಲ್ ರೂಪದಲ್ಲಿ ಇಟ್ಕೊಳಕ್ ಬರುತ್ತೆ. ಡಿಜಿಟಲ್ ರೂಪದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಯಾರಿಗ್ ಕಳಿಸ್ಬೇಕು ದುಡ್ಡು, ಯಾರಿಗ್ ಕೊಡಬೇಕು ಕೊಡೋಕ್ ಈಸಿ ಆಗುತ್ತೆ. ದಾರಿಲಿ ಹೋಗೋವಾಗ ಬರೋವಾಗ ಕಳ್ತನ ಆಗೋ ಸಂಭವನೀಯತೆ ಕಡಿಮೆ ಇರುತ್ತೆ. ಹೌದು ತಾನೆ? ಹಾಗೇನೆ ಶೇರ್ಸ್ ಗಳನ್ನು ಕೂಡ ಕಳ್ತನ ಆಗದೆ ಇರೋ ರೀತಿ, ಹರಿದೋಗದೆ ಇರೋ ರೀತಿ, ಹಾಳಾಗದೆ ಇರೋ ರೀತಿ ಸಂಗ್ರಹಣೆ ಮಾಡೋಕ್ ಒಂದು ತೆಗೆದುಕೊಂಡ ಅಕೌಂಟೇ ಯಾವುದು? ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಂದ್ರೆ ಬೇರೆ ಏನೂ ಅಲ್ಲ, ಒಂಥರ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ. ನೀವು ಬ್ಯಾಂಕ್ ಅಕೌಂಟ್ ಒಳಗಡೆ ಯಾವ ತರ ದುಡ್ಡನ್ನ ಸಂಗ್ರಹಣೆ ಮಾಡ್ತೀರೋ, ಹಾಗೆ ಡಿಮ್ಯಾಟ್ ಖಾತೆ ಒಳಗಡೆ ನೀವು ಶೇರ್ಸ್ ಗಳನ್ನ ಸಂಗ್ರಹಣೆ ಮಾಡ್ತೀರಾ. ನೀವು ಬ್ಯಾಂಕ್ ಖಾತೆಯಿಂದ ಹೇಗೆ ನೀವು ದುಡ್ಡನ್ನ ವರ್ಗಾವಣೆ ಮಾಡ್ತೀರೋ ಮತ್ತು ಹೇಗೆ ತಗೋತಿರೋ, ದುಡ್ಡನ್ನ ಹಾಕೋ ತೆಗೆಯೋ ಹೇಗೆ ಮಾಡ್ತಿರೋ, ಅದೇ ತರನಾಗಿ ಶೇರ್ನ ಹಾಕೋಕು ಮತ್ತು ತೆಗೆಯೋಕೆ ಇರೋ ಒಂದು ಅಕೌಂಟೇ ಡಿಮ್ಯಾಟ್ ಖಾತೆ. ಡಿಮ್ಯಾಟ್ ಖಾತೆಗೂ ಬ್ಯಾಂಕ್ ಅಕೌಂಟಿಗೂ ನೇರವಾದ ಸಂಬಂಧವಿದೆ. ಯಾವ ತರ ಅಂದ್ರೆ, ಇದು ಏನ್ ಕಾರ್ಯ ಮಾಡುತ್ತೋ ಅದನ್ನು ಅದೇ ಕಾರ್ಯ ಮಾಡುತ್ತೆ. ಆದ್ರೆ ಇದು ಹಣದ ಕಾರ್ಯವನ್ನ ಮಾಡುತ್ತೆ. ಡಿಮ್ಯಾಟ್ ಖಾತೆ ಏನ್ ಮಾಡುತ್ತೆ? ಇದು ಶೇರ್ನ ಕಾರ್ಯವನ್ನ ಮಾಡುತ್ತೆ, ವರ್ಗಾವಣೆ ಮಾಡುತ್ತೆ. ಇಷ್ಟೇ ಡಿಮ್ಯಾಟ್ ಅಂದ್ರೆ, ಮತ್ತೇನು ಅಲ್ಲ. ಡಿಮ್ಯಾಟ್ ಖಾತೆ ತೆಗೆಯೋಕೆ ಏನಾದ್ರೂ ಕ್ವಾಲಿಫಿಕೇಶನ್ ಇದೆಯಾ? ಹಾ, ಡಿಮ್ಯಾಟ್ ಖಾತೆ ತೆಗೆಯೋಕೆ ಕ್ವಾಲಿಫಿಕೇಶನ್ ಇದೆ. ಏನ್ ಕ್ವಾಲಿಫಿಕೇಶನ್ ಗೊತ್ತಾ? ನಿಮಗೆ 18 ವರ್ಷ ತುಂಬಿರ್ಬೇಕು. ಇದೇ ಮೇನ್ ಕ್ವಾಲಿಫಿಕೇಶನ್ ಇದ್ರೊಳಗಡೆ ಇರೋದು. ಇದನ್ನ ಬಿಟ್ಟು ಮತ್ತೇನಾದ್ರು ಇದೆಯಾ? ಬ್ಯಾಂಕ್ ಪಾಸ್ಬುಕ್ ಇರಬೇಕು ನಿಮ್ದು, ಪ್ಯಾನ್ ಕಾರ್ಡ್ ಇರಬೇಕು ನಿಮ್ಗೆ, ಮತ್ತೆ ಆಧಾರ್ ಕಾರ್ಡ್ ಇರಬೇಕು. ಆಯ್ತು, ಇಷ್ಟೇ. ಇಷ್ಟಿದ್ರೆ ಸಾಕು, ನೀವು ಈಸಿಯಾಗಿ ಡಿಮ್ಯಾಟ್ ಖಾತೆನ ತೆಗಿಬಹುದು. ಹೇಗೆ ತೆಗಿತೀರಾ ಡಿಮ್ಯಾಟ್ ಖಾತೆ? ಎಲ್ಲಿ ತೆಗಿತೀರಾ? ರಿಜಿಸ್ಟರ್ ಬ್ರೋಕರ್ ಕಡೆ ಡಿಮ್ಯಾಟ್ ಖಾತೆಯನ್ನ ತೆಗಿಬೇಕು. ರಿಜಿಸ್ಟರ್ ಬ್ರೋಕರ್ ಅಂದ್ರೆ ಯಾರು? ಈ ಜೆರೋದಾ, ಏಂಜಲ್ ಒನ್, ಅಪ್ ಸ್ಟಾಕ್, ಈ ಗ್ರೋ, ಇವ್ರು ಇದಾರಲ್ಲ, ಇವರು ರಿಜಿಸ್ಟರ್ ಬ್ರೋಕರ್. ಇವ್ರ ಕಡೆ ಮಾತ್ರ ನಾವು ಅಕೌಂಟ್ ತೆಗಿಯಕ್ ಬರುತ್ತೆ. ಹೇಗ್ ತೆಗಿಯೋದು? ಆನ್ಲೈನ್ ಮುಖಾಂತರನೂ ತೆಗಿಬಹುದು, ಆಫ್ಲೈನ್ ಮುಖಾಂತರನೂ ತೆಗಿಬಹುದು. ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ, ನಿಮ್ಗೆ ನೀವು ಆನ್ಲೈನ್ ಮುಖಾಂತರ ತೆಗಿಯೋಕೆ ಟ್ರೈ ಮಾಡಿ. ಯಾಕಂದ್ರೆ ಅತ್ಯಂತ ಈಸಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮ್ಗೆ ಅಕೌಂಟ್ ಹೊಂಟು ಬಿಡುತ್ತೆ. ಯಾವ ತರ? ನೀವು ರಿಜಿಸ್ಟರ್ ಬ್ರೋಕರ್ ಕಡೆ ಹೋಗಿರ್ತೀರಾ, ಅಂದ್ರೆ ಜರೋದಾ ಕಡೆ ಬಂದಿದ್ದೀರಾ ಅನ್ಕೊಳ್ಳಿ. ಇವಾಗ ಏನಿಲ್ಲ, ಅವ್ರದ್ದು ಏನು ವೆಬ್ಸೈಟ್ ಇರುತ್ತಲ್ಲ, ಅಲ್ಲೆಲ್ಲ ನಿಮ್ಮ ಡೀಟೇಲ್ಸ್ಗಳನ್ನ ಸರಿಯಾಗಿ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮಗೊಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ KYC ಆಗುತ್ತೆ. ಆ KYC ಸರಿಯಾಗಿ ಮಾಡಿದ್ರಿ ಅನ್ಕೊಳ್ಳಿ, ಆಯ್ತು, ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಹೇಗಾಗುತ್ತೆ ಕ್ರಿಯೇಟ್ ಆಗೋದು? ಹೇಗೆ ಗೊತ್ತಾಗುತ್ತೆ ನಿಮಗೆ? ನಿಮ್ಮ ಮೇಲ್ಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಈ ಯೂಸರ್ ID ಮತ್ತು ಪಾಸ್ವರ್ಡ್ನ ತೆಗೆದುಕೊಂಡು ನೀವು ಈ ಕೈಟ್ ಆ್ಯಪ್ ಇದೆಯಲ್ಲ, ಅಲ್ಲಿ ಲಾಗಿನ್ ಒಳಗಡೆ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ನೀವು ಹಾಕಿದ್ರೆ ನಿಮ್ಮ ಅಕೌಂಟ್ ಓಪನ್ ಆಗಿಬಿಡುತ್ತೆ. ಇಷ್ಟೇ, ಮತ್ತೇನಿಲ್ಲ. ನೀವೆಲ್ಲ ನಿಮ್ಮ ಶೇರ್ಸ್ಗಳನ್ನ ಬೈ ಮತ್ತು ಸೆಲ್ಗಳನ್ನ ಈಸಿಯಾಗಿ ಮಾಡಬಹುದು. ಯಾರ್ಯಾರು ಡಿಮ್ಯಾಟ್ ಅಕೌಂಟ್ ಇಲ್ವೋ, ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ರಿ. ನೀವು ಜಾಸ್ತಿ ದುಡ್ಡು ಹಾಕೋಕ್ ಹೋಗ್ಬೇಡ್ರಿ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಪರವಾಗಿಲ್ಲ, ಎಷ್ಟು ದುಡ್ಡು ಇರುತ್ತೋ ಕಡಿಮೆ ದುಡ್ಡನ್ನೇ ಹಾಕ್ರಿ. ಒಟ್ಟು ಮಾರ್ಕೆಟ್ ನೊಳಗೆ ಇರ್ರಿ. ಯಾಕಂದ್ರೆ ಎಲ್ಲಿ ತನಕ ನೀವು ಮಾರ್ಕೆಟ್ ಒಳಗೆ ಬರಲ್ವೋ ಅಲ್ಲಿ ತನಕ ಮಾರ್ಕೆಟ್ ಬಗ್ಗೆ ತಿಳಿಯೋಕ್ ಸಾಧ್ಯನೇ ಇಲ್ಲ. ದುಡ್ಡು ಬಂದಾಗ ನಾನು ಬರ್ತೀನಿ, ದುಡ್ಡು ಬಂದಾಗ ನೀನು ಮಾರ್ಕೆಟಿಗೆ ಬರ್ತೀಯ, ಆದ್ರೆ ದುಡ್ಡು ಬಂದಾಗ ನಿನ್ ಮಾರ್ಕೆಟ್ ನ ಜ್ಞಾನ ಸಿಗೋದಿಲ್ಲ. ನೀನು ಮಾರ್ಕೆಟ್ ನೊಳಗೆ ಇರ್ಬೇಕು. ದುಡ್ಡು ಹಾಕು ಬಿಡು ಮಾರ್ಕೆಟ್ ನ ನೋಡ್ತಾ ಇದ್ರೆ ಮಾತ್ರ ನಿನ್ಗೆ ಮಾರ್ಕೆಟ್ ಅರ್ಥ ಆಗುತ್ತೆ.
ನೀನು ಈ ಫಸ್ಟ್ ಇರೋದ್ರಿಂದ ನೀವು ಕಡಿಮೆ ಶೇರ್ಸ್ ಗಳನ್ನ ತಗೊಳ್ಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಶೇರ್ಸ್ ಗಳನ್ನ ತಗೊಳ್ಳಿ. ಯಾವ ತರ ನಿಮ್ ಅನಾಲಿಸಿಸ್ ಮಾಡಕ್ ಬರಲ್ಲ ಅಂದ್ರೆ ಈ ನಿಫ್ಟಿ 50 ಅಂತ ಇರುತ್ತೆ, ಈ ಸೆನ್ಸೆಕ್ಸ್ ಹೋಗಿರುವಂತ ಶೇರ್ಸ್ ಗಳಿರುತ್ತೆ, ಲಾರ್ಜ್ ಕ್ಯಾಪ್ ಶೇರ್ಸ್ ಗಳನ್ನ ತಗೊಳಕ್ ಶುರು ಮಾಡಿ. ಫಸ್ಟ್ ಮುಂದೆ ಬಂದಾಗ ನಿಮ್ಗೆ ಮಾರ್ಕೆಟ್ ಯಾವಾಗ ಅರ್ಥ ಆಗುತ್ತೋ ಅವಾಗ ನೀವು ರಿಸ್ಕ್ ತಗೊಳ್ಳಿ. ನಾನ್ ಯಾವ ಅಕೌಂಟ್ ನ ಯೂಸ್ ಮಾಡ್ತೀನೋ ಅದೇ ಅಕೌಂಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಫ್ರೀ ಆಗಿ ಅಕೌಂಟ್ ನ ಓಪನ್ ಮಾಡಬಹುದು. ನಾನು ಜರೋದಾನೇ ಪ್ರಿಪೇರ್ ಮಾಡ್ತೀನಿ. ಜರೋದಾನೇ ಯಾಕೆ ಪ್ರಿಪೇರ್ ಮಾಡ್ತೀನಿ ಅಂದ್ರೆ ಇವರು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕೆ ಅಂತಾನೆ ಟೇಜ್ರಿ ಅಂತ ಇನ್ನೊಂದು ಆ್ಯಪ್ ಇದೆ, ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕೆ ಅಂತಾನೆ ಸ್ಟ್ರೈಕ್ ಅಂತ ಒಂದು ಆ್ಯಪ್ ಇದೆ. ಇವು ಎರಡು ಸರ್ವಿಸ್ ಅನ್ನ ಯಾರು ಜರೋದೊಳಗೆ ಅಕೌಂಟ್ ತೆಗೆದಿರ್ತಾರೋ ಅವ್ರಿಗೆ ಮಾತ್ರ ಫ್ರೀ ಆಗಿ ಕೊಡ್ತಾರೆ. ಬೇರೆಯವರಿಗೆ ಇವರು ದುಡ್ಡನ್ನ ಕೊಟ್ಟು ಅದು ಮೆಂಬರ್ಶಿಪ್ ಅನ್ನು ಪಡಿಬೇಕಾಗುತ್ತೆ. ಅದಕ್ಕಾಗಿ ನೀವು ಜರೋದ ಅಕೌಂಟ್ ಯೂಸ್ ಮಾಡಿದ್ರೆ ಈ ಎರಡು ಆ್ಯಪ್ ಗಳನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಮಾಹಿತಿಗಳನ್ನ ಫ್ರೀ ಆಗಿ ಪಡ್ಕೋಬಹುದು. ಅದಕ್ಕೋಸ್ಕರ ನಾನು ಈ ಆಪ್ ನ ಸಜೆಸ್ಟ್ ಮಾಡ್ತೀನಿ. ಇವತ್ತು ಏನೇನ್ ತಿಳ್ಕೊಂಡಿದ್ವಿ, ಡಿಮ್ಯಾಟ್ ಖಾತೆ ಅಂದ್ರೆ ಏನು, ಹೇಗೆ ತೆಗಿಬೇಕು, ಡಿಮ್ಯಾಟ್ ಖಾತೆ ಹೇಗೆ ತೆಗಿಬೇಕು ಅಂದ್ರೆ ಏನೇನು ಕ್ವಾಲಿಫಿಕೇಶನ್ ಬೇಕು ಎಲ್ಲಾನು ಇವತ್ತು ನಾವು ತಿಳ್ಕೊಂಡಿದೀವಿ. ಇನ್ನ ಮುಂದಿನ ಮಾರುಕಟ್ಟೆಯ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರ ಇಲ್ಲಿ ತನಕ ವಿಡಿಯೋ ನೋಡ್ರಿ ಅಂದ್ರ ಅದು ಬಹಳ ಖುಷಿ ಆಗೋ ವಿಷಯ. ಅದ್ರಾಗೂ ಫಸ್ಟ್ ಟೈಮ್ ಇರೋ ವಿಡಿಯೋವನ್ನ ಪೂರ್ತಿ ನೋಡಿದ್ರ ನೀವು, ಇದೇ ಖುಷಿ ಆಗೋ ವಿಷಯ. ಇದಕ್ಕಿಂತ ಖುಷಿ ಆಗೋ ವಿಷಯ ಮತ್ತೇನೂ ಇಲ್ಲ ಅಂತ ಅನ್ಕೋತೀನಿ. ಯಾರು ನಿಮ್ಮ ಸ್ನೇಹಿತರು ಇರ್ತಾರಲ್ಲ, ಮಾರುಕಟ್ಟೆ ಬಗ್ಗೆ ತಿಳ್ಕೋಬೇಕು, ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಇರ್ತಾರಲ್ಲ, ಅಂತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಧನ್ಯವಾದಗಳು.